ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ಕಂಬಿ ಹಿಂದೆ ಇದ್ದಾರೆ ದರ್ಶನ್ ಹಾಗೆ ಸಂಗಡಿಗರು. 20ಕ್ಕೂ ಅಧಿಕ ದಿನಗಳಾಗೋಯ್ತು, 1 ತಿಂಗಳಿಗೂ ಅಧಿಕ ಸಮಯ ರೇಣುಕಾಸ್ವಾಮಿ ಕೊಲೆಯಾಗಿಯೇ ಆಗೋಯ್ತು. ಈಗ ಈ ಕೊಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದೊಂದೇ ಮಾಹಿತಿಗಳು ಕೂಡ ಮುಂದಿನ ಕಾನೂನಾತ್ಮಕ ಸಮರದಲ್ಲಿ ದರ್ಶನ್ಗೆ ಉರುಳಾಗುವ ಎಲ್ಲ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಅದರಲ್ಲೂ ಸಿಸಿಟಿವಿ ಸಾಕ್ಷ್ಯಗಳೇ ಅತ್ಯಂತ ಪ್ರಮುಖ ಸಾಕ್ಷ್ಯಾಧಾರವಾಗಿ ದರ್ಶನ್ ಹಾಗೆ ಸಂಗಡಿಗರಿಗೆ ಉರುಳಾಗೋ ಸಾಧ್ಯತೆ ಕಂಡು ಬರ್ತಾ ಇದೆ. ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಸಿಸಿಟಿವಿ ಸಾಕ್ಷ್ಯಗಳ ಸಂಗ್ರಹಕ್ಕೆ ಇದೀಗ ಖಾಕಿ ಟೀಮ್ ಮುಂದಾಗಿದೆ. ಕೃತ್ಯಕ್ಕೆ ಸಂಬಂಧಿಸಿದ ಸಿಸಿಟಿವಿಗಳ ಸಂಗ್ರಹ, ಆರೋಪಿಗಳ ಚಲನವಲನ, ಓಡಾಡಿರುವ ಏರಿಯಾ, ಶವ ಸಾಗಿಸಿದ ಮಾರ್ಗದ ಸಿಸಿಟಿವಿ ದೃಶ್ಯ, ಇದೆಲ್ಲದಕ್ಕೆ ಸಂಬಂಧಪಟ್ಟಂತೆ 33ಕ್ಕೂ ಹೆಚ್ಚು ಸಿಸಿಟಿವಿ ದೃಶ್ಯಗಳನ್ನ ತನಿಖಾಧಿಕಾರಿಗಳ ತಂಡ ಈಗ ಆಲ್ರೆಡಿ ಕಲೆಕ್ಟ್ ಮಾಡಿಕೊಂಡಿದೆ. ಮುಂದಿನ ದಿನಗಳಲ್ಲಿ ಇದೇ ಸಿಸಿಟಿವಿಯ ಫುಟೇಜ್ಗಳು ದರ್ಶನ್ ಅಂಡ್ ಗ್ಯಾಂಗ್ಗೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಮಾರಕವಾಗಿ ಪರಿಣಮಿಸುವ ಎಲ್ಲ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಮತ್ತೊಂದು ಕಡೆ ದರ್ಶನ್ ಭೇಟಿಗೂ ಆಗಮಿಸಿದ್ದಾರೆ ಪತ್ನಿ ವಿಜಯಲಕ್ಷ್ಮಿ. 4ನೇ ಬಾರಿ ಪರಪ್ಪನ ಅಗ್ರಹಾರ ಜೈಲು ಪಾಲಾದ ನಂತರದಲ್ಲಿ 3ನೇ ಬಾರಿ, ಅದಕ್ಕಿಂತ ಮುಂಚೆ ಅನ್ನಪೂರ್ಣೇಶ್ವರಿ ನಗರ ಠಾಣೆಯಲ್ಲೂ 1 ಬಾರಿ. 4 ಬಾರಿ ದರ್ಶನ್ ಭೇಟಿಗೆ ಬಂದಿದ್ದಾರೆ ವಿಜಯಲಕ್ಷ್ಮಿ. ಜೈಲಿನ ಗೇಟ್ ಒಳಗೆ ಬಿಟ್ಟು ಬಂದಿದ್ದೇ ಕಾರ್. ವಿಜಯಲಕ್ಷ್ಮಿ ಜೊತೆ ಒಟ್ಟು 3 ಆಗಮಿಸಿದ್ದಾರೆ ಅನ್ನೋ ಮಾಹಿತಿ ಇದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು ನೀಡ್ತಾ ಹೋಗ್ತಾರೆ ನೇರ ಸಂಪರ್ಕದಲ್ಲಿ. ನಾಗೇಂದ್ರ ಬಾಬು, ಒಂದ್ ಕಡೆ 33 ಸಿಸಿಟಿವಿ ಫುಟೇಜ್, ಮತ್ತೊಂದು ಕಡೆ ಮತ್ತೆ ಪತ್ನಿ ವಿಜಯಲಕ್ಷ್ಮಿ ಅವರು ಆಗಮಿಸಿದ್ದಾರೆ ದರ್ಶನ್ ಅವರ ಭೇಟಿಗೆ. ಏನೆಲ್ಲ ನಡೀತಾ ಇದೆ ಸದ್ಯಕ್ಕೆ ದರ್ಶನ್ ಜೈಲ್ ಡೇರಿಸ್ನಲ್ಲಿ? ಸ್ಮಿತಾ ನೋಡಿ, ದರ್ಶನ್ ಜೈಲಿಗೆ ಸೇರಿ 25 ದಿನ ಕಳೀತಾ ಇದೆ. ಇಲ್ಲಿಯವರೆಗೂ 4ನೇ ಬಾರಿಗೆ ಪತ್ನಿ ವಿಜಯಲಕ್ಷ್ಮಿ ಅವರು ಜೈಲಿಗೆ ಆಗಮಿಸಿರುವಂಥದ್ದು. ಜೊತೆಯಲ್ಲಿ ಇನ್ನೂ 2 ಜೊತೆಯಲ್ಲಿ ಬಂದಿದ್ದಾರೆ ಅನ್ನುವ ಮಾಹಿತಿ ಈಗ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿರುತ್ತದೆ. ಅದಕ್ಕೆ ಸಂಬಂಧಪಟ್ಟಂತೆ ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ. ನೋಡಿ, ಪ್ರತಿ ಬಾರಿಯೂ ಕೂಡ ಪತ್ನಿ ವಿಜಯಲಕ್ಷ್ಮಿ ಬಂದಾಗ ದರ್ಶನ್ ಅವರನ್ನ ಭೇಟಿ ಮಾಡಿ ಒಂದಷ್ಟು ವಿಚಾರಗಳನ್ನ ಚರ್ಚೆ ಮಾಡಿ ಹೋಗ್ತಾ ಇದ್ರು. ಇವತ್ತು ಕೂಡ ದರ್ಶನ್ ಅವರನ್ನ ಭೇಟಿ ಮಾಡಿ ಯಾವ ವಿಚಾರವನ್ನ ಚರ್ಚೆ ಮಾಡ್ತಾರೆ ಅನ್ನುವ ಕುತೂಹಲ ಕೂಡ ಇರುವಂಥದ್ದು. ನೋಡಿ, ಮೊದಲ ಬಾರಿ ಅವರು ಭೇಟಿ ಮಾಡಿದಾಗ ಒಂದಷ್ಟು ವಿಚಾರಗಳನ್ನ ಚರ್ಚೆ ಮಾಡಿದ್ರೆ ಅಭಿಮಾನಿಗಳ ಬಗ್ಗೆ ದರ್ಶನ್ ಪ್ರಶ್ನೆಯನ್ನ ಮಾಡಿದ್ರು. ಅದಾದ ಬಳಿಕ ಕಾನೂನಾತ್ಮಕವಾದಂತಹ ಹೋರಾಟಗಳನ್ನ ಯಾವ ರೀತಿಯಾಗಿ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಪ್ರಶ್ನೆಯನ್ನ ಅಂದ್ರೆ ಒಂದಷ್ಟು ಚರ್ಚೆಯನ್ನ ಕೂಡ ಮಾಡಿದ್ರು. ಮಗನನ್ನ ನೋಡಿದಂತಹ ದರ್ಶನ್ ಅವರು ಅವರನ್ನ ತಬ್ಬಿಕೊಂಡು ಕೆಲ ಕಾಲ ಅವರು ಹತ್ತಿದಂತಹ ಪ್ರಸಂಗ ಕೂಡ ನಡೆದಿತ್ತು. ಇವತ್ತು ಕೂಡ ಭೇಟಿ ಮಾಡೋದಕ್ಕೆ ಪತ್ನಿ ವಿಜಯಲಕ್ಷ್ಮಿ ಅವರು ಬಂದಿದ್ದಾರೆ. ಹಾಗಾಗಿ ಕುತೂಹಲ ಇದೆ ಇವತ್ತು ಏನ್ ಚರ್ಚೆ ಮಾಡ್ತಾರೆ ಅನ್ನುವ ವಿಚಾರ. ಸ್ಮಿತಾ. ರೈಟ್, ಧನ್ಯವಾದ ನಾಗೇಂದ್ರ ಬಾಬು ಮಾಹಿತಿಗಾಗಿ. ಪರಪ್ಪನ ಅಗ್ರಹಾರ ಕಾರಾಗೃಹಕ್ಕೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಆಗಮಿಸಿದ್ದ ಸಂದರ್ಭದ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ವಿಜಯಲಕ್ಷ್ಮಿ ಅವರ ಜೊತೆಯಲ್ಲಿ ಇನ್ನು 3, ಅದರಲ್ಲಿ ದರ್ಶನ್ ಅವರ ಸಹೋದರ ದಿನಕರ್ ತೂಗುದೀಪ್, ದರ್ಶನ್ ತಮ್ಮ ಹಾಗೆ ಪತ್ನಿ ಇಬ್ಬರು ಕೂಡ ಆಗಮಿಸಿದ್ದಾರೆ ದರ್ಶನ್ ಅವರ ಭೇಟಿಗೆ. ಜೈಲು ಹಕ್ಕಿಯಾಗಿರುವ ದರ್ಶನ್ಗೆ ಕುಟುಂಬಸ್ಥರು ಆಗಿಂದಾಗೆ ಬಂದು ಭೇಟಿಯಾಗಿ ಹೋಗ್ತಾ ಇರೋದು ನೋ ಡೌಟ್ ನೈತಿಕ ಬಲವನ್ನ ವೃದ್ಧಿಸ್ತಾ ಇದೆ. ವಿಜಯಲಕ್ಷ್ಮಿ ಅವರು ಬಂದು ಹೋದ್ಮೇಲೆ ದರ್ಶನ್ ಅವರು ಒಂದು ಮಟ್ಟಕ್ಕೆ ಸುಧಾರಿಸಿಕೊಂಡಿದ್ದಾರೆ, ನಿರಾಳರಾಗಿದ್ದಾರೆ ಅನ್ನೋ ಮಾಹಿತಿ ಜೈಲಿನ ಮೂಲಗಳಿಂದ ಲಭ್ಯವಾಗ್ತಾ ಇರೋದು. ಪರಪ್ಪನ ಅಗ್ರಹಾರ ಕಾರಾಗೃಹದ ಬಳಿಯಿಂದಲೇ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ದರ್ಶನ್ ಅವರನ್ನ ಭೇಟಿಯಾಗಲಿಕ್ಕೆ ಪತ್ನಿ ವಿಜಯಲಕ್ಷ್ಮಿ ಹಾಗೆ ಸಹೋದರ ದಿನಕರ್ ತೂಗುದೀಪ್ ಆಗಮಿಸಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನವೀನ್ ನೀಡ್ತಾ ಹೋಗ್ತಾರೆ, ನೇರ ಸಂಪರ್ಕದಲ್ಲಿದ್ದಾರೆ. ನವೀನ, ಅನೇಕ ದಿನಗಳ ಕಾಲ ದರ್ಶನ್ ಅವರ ಸಹೋದರ ಹಾಗೆ ತಾಯಿ ಬರಲೇ ಇಲ್ಲ ದರ್ಶನ್ ಅವರನ್ನ ನೋಡ್ಲಿಕ್ಕಾಗ್ಲಿ ವಿಚಾರಿಸ್ಲಿಕ್ಕಾಗ್ಲಿ. ಆದರೆ ಇದೀಗ ಪತ್ನಿ ಜೊತೆಯಲ್ಲಿ, ದರ್ಶನ್ ಅವರ ಪತ್ನಿ ಜೊತೆಯಲ್ಲಿ ಆಗಮಿಸಿದ್ದಾರೆ ದಿನಕರ್ ತೂಗುದೀಪ್. ವಿಶೇಷ ಕಾರಣ ಏನಾದರೂ ಇದೆಯಾ? ವಕೀಲ್ ಯಾರು ಜೊತೆಯಲ್ಲಿ ಬಂದಿದ್ದಾರಾ? ಸ್ಮಿತಾ, ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಇವತ್ತು ಅವರ ಕಾರಿನಲ್ಲಿ ಸಹೋದರ ದಿನಕರ್ ಅವರು 2ನೇ ಬಾರಿಗೆ ಜೈಲಿನ ಬಳಿ ಬರ್ತಾ ಇರುವಂತದ್ದು. ಕಳೆದ ಬಾರಿ ಯಾವಾಗ ದರ್ಶನ್ ಅವರ ತಾಯಿ
ಮೀನಾ ತೂಗುದೀಪ್ ಅವರು ಬಂದಿದ್ರು. ಆ ದಿವಸ ದರ್ಶನ್ ಅವರ ಸಹೋದರ ದಿನಕರ್ ಕೂಡ ಬಂದಿದ್ರು. ಅದಾದ ಬಳಿಕ ಇದು ಎರಡನೇ ಭೇಟಿ ಅವರ ಪತ್ನಿಯ ಜೊತೆಗೆ ಅಂತಂದ್ರೆ ಏನು ಒಟ್ಟು ಮೂವರು ಕಾರಿನಲ್ಲಿ ಬಂದಿದ್ದಾರೆ. ಒಂದ್ ಕಡೆ ಮುಂದ್ಗಡೆ ಸೀಟ್ ನಲ್ಲಿ ದಿನಕರ್ ತೂಗುದೀಪ್ ಅವರಿದ್ರು, ಹಿಂದ್ಗಡೆ ಸೀಟಿನಲ್ಲಿ ಅವರ ಪತ್ನಿ ವಿಜಯಲಕ್ಷ್ಮಿ ಮತ್ತೆ ಹಾಗೂ ಇನ್ನೊಬ್ರು ಬಂದಿದ್ರು. ಒಟ್ಟು ಮೂವರು ಪರಪ್ನಗರ ಜೈಲಿನ ಒಳಗಡೆ ತೆರಳಿರುವಂತದ್ದು. ದಿನಕರ್ ತೂಗುದೀಪ್ ಅವರು ಕಳೆದ ಬಾರಿ ತಾಯಿ ಮೀನಮ್ಮ ಅವ್ರ ಜೊತೆ ಬಂದಾಗ ಸುದೀರ್ಘವಾಗಿ ದರ್ಶನ್ ಜೊತೆ ಮಾತುಕತೆ ನಡೆಸಿಬಿಟ್ಟು ಹೋಗಿದ್ರು. ಅದಾದ ಬಳಿಕ ವಿಜಯಲಕ್ಷ್ಮಿ ಅವರು ಇದು 4ನೇ ಬಾರಿ ಪರಪ್ನಗರ ಜೈಲಿಗೆ ದರ್ಶನ್ ಯಾವಾಗ ಒಳಗಡೆ ಹೋಗಿದ್ದಾರೆ. ಅದಾದ ಬಳಿಕ ಇದು 4ನೆಯ ಬಾರಿಗೆ ಭೇಟಿಗೆ ಆಗಮಿಸ್ತಾ ಇರುವಂತದ್ದು. ಇದೇ ಒಂದು ದರ್ಶನ್ ಅವರಿಗೆ ಒಂದಷ್ಟು ಪ್ಲಸ್ ಆಗಿದೆ ಅನ್ನೋ ನಿಟ್ಟಲ್ಲಿ. ಯಾಕಂತ ಹೇಳಿದ್ರೆ ಕಾನೂನು ಹೋರಾಟದ ವಿಚಾರದಲ್ಲಿ ಪ್ರತಿ ಬಾರಿ ಬಂದಾಗ್ಲೂ ಕೂಡ ದರ್ಶನ್ ಪತ್ನಿ ಅವರು ವಿಜಯಲಕ್ಷ್ಮಿ ಇದೇ ವಿಚಾರವಾಗಿ ಚರ್ಚೆ ಮಾಡಿದ್ರು. ಮೊದಲ ಬಾರಿಗೆ ಒಂದು ಮಾಹಿತಿಯನ್ನು ಕೊಟ್ಟಿದ್ರು. ಅವರ ಅಭಿಮಾನಿಗಳು ಯಾರು ಕೂಡ ಧೃತಿಗೆಡಬಾರದು, ಎಲ್ಲರೂ ಕೂಡ ಧೈರ್ಯವಾಗಿರ್ಬೇಕು, ದರ್ಶನ್ ಅವರು ಇದೇ ಮಾಹಿತಿಯನ್ನು ಕೊಟ್ಟಿದ್ರು ಅಂತ ಕೂಡ ಮೊದಲನೇ ಬಾರಿ ಭೇಟಿಯಾದಾಗ ಹೇಳೋಗಿದ್ರು. ಅದಾದ ಬಳಿಕ ಏನು ಪ್ರತಿ ಬಾರಿ ಬರ್ತಾ ಇದ್ದಾರೆ ಸುರಕ್ಷತೆಯ ದೃಷ್ಟಿಯಿಂದ ಅಂತಂದ್ರೆ ಏನೋ ಇಲ್ಲಿ ಅಭಿಮಾನಿಗಳು ಇರ್ತಾರೆ, ಬೇರೆ ಬೇರೆಯವರು ಇರ್ತಾರೆ ಅಂತ ಹೇಳಿ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಬಂದಾಗ ಜೈಲಿನ ಒಳಗಡೆ ಕಾರಿನಲ್ಲಿ ಅವ್ರನ್ನ ಬಿಟ್ಟು ಬರೋದಕ್ಕೆ ಒಂದಷ್ಟು ಅವಕಾಶವನ್ನ ಕೊಡಲಾಗಿದೆ. ಆದ್ರೆ ಜೈಲಿನ ಗೇಟ್ ಒಳಗಡೆ ಅಂತಂದ್ರೆ ಚೆಕ್ ಪೋಸ್ಟ್ ಇಂದ ಒಳಗಡೆ ಹೋಗೋದಕ್ಕೆ ಯಾರಿಗೂ ಕೂಡ ಅವಕಾಶ ಇಲ್ಲ. ಆದ್ರೆ ಏನು ಜೈಲಿನ ಗೇಟ್ ಬಳಿ ಚೆಕ್ ಪೋಸ್ಟ್ ಇಂದ ಈ ಕಡೆ ಏನೋ ಸಾಕಷ್ಟು ಅಭಿಮಾನಿಗಳು ಇರ್ತಾರೆ, ಬೇರೆ ಬೇರೆಯವರು ಇರ್ತಾರೆ, ಜೊತೆಗೆ ಮಾಧ್ಯಮದವರು ಇರ್ತಾರೆ. ಇದೆಲ್ಲವುದನ್ನ ಗಮನಿಸಿ ವಿಜಯಲಕ್ಷ್ಮಿ ನೇರವಾಗಿ ಪ್ರತಿ ಬಾರಿಯೂ ಕಾರ್ನಲ್ಲಿ ಒಳಗಡೆ ಹೋಗಿ ಗೇಟ್ ಬಳಿ ಕಾರ್ ಚಾಲಕ ಏನೋ ಬಿಟ್ಟು ಅವ್ರನ್ನ ವಾಪಸ್ ಬಂದಿದ್ರು. ಅದಾದ ಬಳಿಕ ಇವತ್ತು ಕೂಡ ಅಂತಂದ್ರೆ ಏನು ಮಧ್ಯಾಹ್ನ 2 ಗಂಟೆಯಿಂದ 3 ಗಂಟೆವರೆಗೂ ಲಂಚ್ ಬ್ರೇಕ್ ಅಂತ ಏನ್ ಜೈಲಿನಲ್ಲಿ ಇರುತ್ತೆ. ಅದಾದ ಬಳಿಕ ನೇರವಾಗಿ ಈಗ ಬಂದು ಒಳಗಡೆ ಭೇಟಿಗೆ ಹೋಗಿದ್ದಾರೆ. ದರ್ಶನ್ ಅವರ ಭೇಟಿಗೂ ಕೂಡ ಒಳಗಡೆ ಈಗ ದಿನಕರ್ ತೂಗುದೀಪ್ ಇರುವಂತದ್ದು, ಜೊತೆಗೆ ಇದು ಕಾರ್ನಲ್ಲಿ ಜೊತೆಗೆ ಹಿಂದೆ ಬಂದಂತ ಇನ್ನೊಬ್ಬ ಯುವಕ ಕೂಡ ಇದ್ದಾರೆ. ಅದ್ಯಾರಂತ ಇನ್ನಷ್ಟೇ ಗೊತ್ತಾಗ್ಬೇಕಾಗಿದೆ. ಯಾಕಂತ ಹೇಳಿದ್ರೆ ಒಳಗಡೆ ಹೋಗುವ ಸಂದರ್ಭದಲ್ಲಿ ಮಾಧ್ಯಮದವ್ರು ಇರ್ತಾರೆ ಅಂತ ಹೇಳಿ ಕಾರಿನ ಗ್ಲಾಸ್ ಅನ್ನ ಕೂಡ ಇಳಿಸದೆ ದಿನಕರ್ ತೂಗುದೀಪ್ ಅವರು ಮಾತ್ರ ಹೊರಗಡೆ ಅದನ್ನ ನಮೂದು ಮಾಡಿ ಚೆಕ್ ಪೋಸ್ಟ್ ಬಳಿ ಯಾರು ಬಂದಿದ್ದಾರೆ ಅದನ್ನ ನಮೂದು ಮಾಡಿ ಒಳಗಡೆ ಹೋಗ್ಬೇಕಾಗತ್ತೆ. ಆ ಒಂದ್ ನಿಟ್ಟಿನಲ್ಲಿ ಜೈಲಿನ ಒಳಗಡೆ ಹೋಗಿದ್ದು ಈಗ ಏನು ಪ್ರತ್ಯೇಕ ಬ್ಯಾರಕ್ ನಿಂದ ಹೊರಗಡೆ ದರ್ಶನ್ ಬಂದ ನಂತರ ವಿಶೇಷ ಸಂದರ್ಶನ ಕೊಠಡಿ ಏನಿದೆ ಅಲ್ಲಿ ಜೈಲಧಿಕಾರಿಗಳ ಒಂದಷ್ಟು ಅಧಿಕಾರಿಗಳಿರ್ತಾರೆ. ಅವ್ರ ಸಮ್ಮುಖದಲ್ಲಿ ಇವತ್ತು 4ನೆಯ ಬಾರಿಗೆ ಒಂದಷ್ಟು ಈ ಒಂದು ಪ್ರಕರಣ ಸಂಬಂಧ ಮುಂದಿನ ದಿನಗಳಲ್ಲಿ ಕಾನೂನು ಹೋರಾಟವನ್ನ ಯಾವ ರೀತಿ ಮಾಡ್ಬೇಕನ್ನೋ ನಿಟ್ಟಲ್ಲಿ ಇವತ್ತು ಪತ್ನಿ ವಿಜಯಲಕ್ಷ್ಮಿ ಚರ್ಚೆ ಮಾಡ್ಲಿಕ್ಕಿದ್ದಾರೆ. ಸ್ಮಿತಾ ಮೇಡಮ್. ನವೀನ್, ಇದರ ಜೊತೆಗೆ ಅನುಮತಿ ಪಡೆದೇ ಈಗ ಯಾರೇ ಬಂದ್ರು ಕೂಡ ಭೇಟಿ ಆಗ್ತಿರೋದ್ರಿಂದ ಇವತ್ತು ಬರೋ ಭೇಟಿಗೆ ಕಾರಣ ಏನಾದ್ರೂ ತಿಳಿಸಿದ್ದಾರಾ ವಿಜಯಲಕ್ಷ್ಮಿ ಅವರು? ಅದರ ಜೊತೆಗೆ ಈಗ CCTV ಫುಟೇಜ್ಗಳನ್ನ ಕೂಡ ಕಲೆ ಹಾಕಿದ್ದಾರೆ. 33 CCTV ಫುಟೇಜ್ಗಳು. ಇದು ಮಾರಕ ಆಗಬಹುದು ದರ್ಶನ್ ಅವರಿಗೆ ಅನ್ನೋ ಲೆಕ್ಕಾಚಾರ ನಡೀತಿರೋ ಸಂದರ್ಭದಲ್ಲೇನೆ ಪತ್ನಿ ವಿಜಯಲಕ್ಷ್ಮಿ ಅವರು ಬಂದಿರೋದು. ನಿನ್ನೆ ಗಮನಿಸ್ತಾ ಇದ್ವಿ, ವಕೀಲರೆಲ್ಲ ಧರ್ಮಸ್ಥಳಕ್ಕೆ ಹೋಗಿ ಮಂಜುನಾಥನ ದರ್ಶನ ಮಾಡ್ಕೊಂಡು ಬಂದಿದ್ದಾರೆ. ಸೊ ದರ್ಶನ್ ಅವರನ್ನ ಪಾರು ಮಾಡುವ ಅಥವಾ ಸದ್ಯಕ್ಕೆ ಜಾಮೀನಿನ ಮೇಲೆ ಹೊರತರುವ ಪ್ರಯತ್ನಗಳೇನಾದ್ರೂ ಚುರುಕಾಗ್ತಿರುವ ಲಕ್ಷಣಗಳು ಕಾಣ್ತಾ ಇದೆಯಾ? ಸ್ಮಿತಾ ಮೇಡಮ್, ಇದು ನಿಜವಾಗ್ಲೂ ಹೇಳ್ಬೇಕಂತ ಹೇಳಿದ್ರೆ, ಯಾಕಂತ ಹೇಳಿದ್ರೆ ಇಲ್ಲಿ ಪ್ರಮುಖವಾಗಿ ಜೈಲಿಗೆ ಹೋದ ನಂತರ ಒಂದಷ್ಟು ವಿಚಾರಗಳ ಬಗ್ಗೆ ಪ್ರತಿ ಬಾರಿ ಬಂದಾಗ್ಲೂ ಕೂಡ ಪತ್ನಿ ವಿಜಯಲಕ್ಷ್ಮಿ ಅವರು ಸಾಕಷ್ಟು ಚರ್ಚೆಯನ್ನ ಜೈಲಿನಲ್ಲಿ ಕಾನೂನಾತ್ಮಕ ಹೋರಾಟವಾಗಿಯೇ ಚರ್ಚೆ ಮಾಡಿದ್ದಾರೆ ಅನ್ನೋ ಮಾಹಿತಿ ಗೊತ್ತಾಗಿತ್ತು. ಈ ಬಾರಿ ಒಂದಷ್ಟು ವಿಶೇಷ ಯಾಕಂತ ಹೇಳಿದ್ರೆ ಇವತ್ತಿನ ಒಂದಷ್ಟು CCTV ದೃಶ್ಯಾವಳಿಗಳು ಈಗಾಗಲೇ ಪೊಲೀಸರು ಆ ಒಂದು ತನಿಖೆಗಾಗಿ ಸಾಕ್ಷ್ಯ ಮೂಲಕ ಏನೋ ಪಡೆದುಕೊಳ್ತಾರೆ ಅನ್ನೋ ಮಾಹಿತಿ ಇರುವ ಹಿನ್ನೆಲೆಯಲ್ಲಿ ಈ ಒಂದು ವಿಚಾರವನ್ನು ಕೂಡ ಇವತ್ತು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಚರ್ಚೆ ಮಾಡುವ ಸಾಧ್ಯತೆ ಇರುವ ಹಿನ್ನೆಲೆಯಲ್ಲೇ ದಿನಕರ್ ತೂಗುದೀಪ್ ಅವರು ಕಳೆದ ಬಾರಿ ಬಂದಾಗ್ಲೂ ಕೂಡ ಕೆಲವೊಂದು ಕಾನೂನಾತ್ಮಕ ವಿಚಾರವಾಗಿ ದರ್ಶನ್ ಬಳಿ ಮಾತನಾಡಿದ್ದಾರೆ ಅಂತ ಗೊತ್ತಾಗಿದೆ. ಅದಾದ ಬಳಿಕ